ಕುಮಟಾ ತಾಲೂಕಿನ ಬಾಡದ ಗ್ರಾಮದೇವತೆ ಶ್ರೀ ಕಾಂಚಿಕಾ ಪರಮೇಶ್ವರಿ ದೇವಿಯ ಮಹಾರಥೋತ್ಸವ ಸಹಸ್ರಾರು ಭಕ್ತರ ಜಯಘೋಷಗಳ ನಡುವೆ ಸಂಪನ್ನಗೊಂಡಿತು. ಈ ಸಂದರ್ಭದಲ್ಲಿ ಜಾತ್ರಾ ಮಹೋತ್ಸವದ ನಿಮಿತ್ತ ಚಿತ್ರ ಕಲಾವಿದ ಗಜಾನನ್ ಎಂ ಆಚಾರ್ಯರು ಥರ್ಮಾಕೋಲ್ ಮೂಲಕ ನಿರ್ಮಾಣ ಮಾಡಿದ ಬಾಲರಾಮನ ಪ್ರತಿರೂಪ ಎಲ್ಲರ ಗಮನ ಸೆಳೆಯಿತು. ಜಾತ್ರೆಯ ನಿಮಿತ್ತ ಶ್ರೀ ಕಾಂಚಿಕಾ ಪರಮೇಶ್ವರಿ ದೇವಿಯ ಸನ್ನಿಧಿಯಲ್ಲಿ ವಿವಿಧ ಧಾರ್ಮಿಕ ಕೈಂಕರ್ಯಗಳು ನಡೆದವು. ಭಕ್ತರು ಉಡಿ ಸೇವೆ, ಹಣ್ಣುಕಾಯಿ, ಬಾಳೆಗೊನೆ ಸೇವೆ ಜೊತೆಗೆ ದೇವಿಗೆ ಅರಿಶಿನ ಕುಂಕುಮ ಸೇವೆ ಸಮರ್ಪಿಸಿದ್ರು. ಬೆಳಿಗ್ಗೆಯಿಂದಲೇ ಸಾವಿರಾರು ಭಕ್ತರು ದೇವಸ್ಥಾನದಲ್ಲಿ ವಿವಿಧ ಸೇವೆ ಸಲ್ಲಿಸಲು ಸರದಿಯಲ್ಲಿ ಸಾಗಿದ್ರು. ಹೆಣ್ಣು ಮಕ್ಕಳಿಂದ ಆರತಿ ಸೇವೆ, ತುಲಾಭಾರ ಮತ್ತು ಉರುಳು ಸೇವೆ ವಿಶೇಷವಾಗಿ ಗಮನ ಸೆಳೆಯಿತು. ಬಳಿಕ ನಡೆದ ಪಲ್ಲಕ್ಕಿ ಮೆರವಣಿಗೆಯಲ್ಲಿ ಗ್ರಾಮದಲ್ಲಿ ಸಂಚಾರ ನಡೆಸಿದ ಶ್ರೀದೇವಿಯು ಸಾಯಂಕಾಲ ಹೊತ್ತಿಗೆ ರಥವೇರಿ ಭಕ್ತರಿಂದ ಪೂಜೆ ಸ್ವೀಕರಿಸಿದ್ರು. ರಥದಲ್ಲಿ ವಿರಾಜಮಾನಳಾದ ದೇವಿಗೆ ಬಾಳೆಹಣ್ಣು ಸೇವೆಗೈದ ಸಹಸ್ರಾರು ಭಕ್ತರು ಶ್ರೀದೇವಿಯ ಜಯಘೋಷಗಳ ನಡುವೆ ಮಹಾರಥೋತ್ಸವವನ್ನ ನೆರವೇರಿಸಿದ್ರು. ಜಾತ್ರೆಯ ಪೇಟೆಯಲ್ಲಿ ವಿವಿಧ ತಿಂಡಿ ತಿನಿಸುಗಳು, ಆಟದ ಸಾಮಗ್ರಿ, ಫ್ಯಾನ್ಸಿ ಸೇರಿದಂತೆ ಗೃಹ ಬಳಕೆ ಸಾಮಗ್ರಿಗಳ ಮಳಿಗೆಗಳು ಗ್ರಾಹಕರನ್ನ ಕೈಬೀಸಿ ಕರೆದವು. ಜಾತ್ರಾ ಮಹೋತ್ಸವದ ನಿಮಿತ್ತ ಚಿತ್ರಕಲಾವಿದ ಗಜಾನನ್ ಎಂ ಆಚಾರ್ಯ ತಮ್ಮ ಕೈಯಲ್ಲಿ ಮಾದರಿ ಬಾಲರಾಮನನ್ನ ಥರ್ಮಾಕೋಲ್ ಮೂಲಕ ನಿರ್ಮಾಣ ಮಾಡಿದ್ದಾರೆ. 4 ಅಡಿ ಉದ್ದ ಹಾಗೂ 3 ಅಡಿ ಎತ್ತರದ ಬಾಲರಾಮನ ಮಾದರಿ ಎಲ್ಲರ ಆಕರ್ಷಣೆಗೆ ಪಾತ್ರವಾಯಿತು. 20 ದಿನಗಳ ಕಾಲ ಕೆತ್ತನೆ ಮಾಡಿ ಜೋಡಿಸುವ ಮೂಲಕ ಬಾಲರಾಮನನ್ನ ನಿರ್ಮಾಣ ಮಾಡಲಾಗಿದೆ. ಈ ಮಾದರಿಯನ್ನ ಶ್ರೀ ಕಾಂಚಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಸಾರ್ವಜನಿಕರ ಪ್ರದರ್ಶನಕ್ಕಾಗಿ ಇಡಲಾಗಿತ್ತು. ಸುಂದರ ಮಾದರಿ ಬಾಲರಾಮನ ಮೂರ್ತಿ ಜಾತ್ರೆಗೆ ಬರುವ ಭಕ್ತರ ಗಮನ ಸೆಳೆಯಿತು. ಜನಸಾಗರದ ಮಧ್ಯೆ ವಿಶಿಷ್ಟ ಉಡುಗೆ ತೊಟ್ಟು ಓಡಾಡುವವರು ಒಂದೆಡೆ, ಇನ್ನೊಂದೆಡೆ ಸಾಮಾಜಿಕ ಆಗುಹೋಗುಗಳ ನೈಜತೆ ಪ್ರದರ್ಶಿಸುವ ರೂಪಕಗಳು, ಇವುಗಳ ಜೊತೆ ಜಾನಪದೀಯ ಹಾಡಿನೊಂದಿಗೆ ಹೆಜ್ಜೆ ಹಾಕುವ ಸುಗ್ಗಿ ತಂಡಗಳು, ಇದಕ್ಕೆ ಮೆರುಗು ನೀಡಿದ ಯಕ್ಷಗಾನ ವೇಷಧಾರಿಗಳು. ಇದು ಗೋಕರ್ಣದ ಹುಳಸೇಕೇರಿ ಹಾಲಕ್ಕಿ ಒಕ್ಕಲಿಗ ಸಮಾಜದ ಸುಗ್ಗಿ ಹಬ್ಬದ ಝಲಕ್. ಮೂರನೇ ದಿನವಾದ ಮಂಗಳವಾರ ರಾತ್ರಿ ಗೋಕರ್ಣದ ರಥಬೀದಿಯಲ್ಲಿ ನಡೆದ ಸುಗ್ಗಿ ಜಾಗರಣ ಎಂದೇ ಕರೆಯಲ್ಪಡುವ ಹಗರಣ ಜನಾಕರ್ಷಣೆಗೆ ಒಳಗಾಗಿತ್ತು. ಅನಾದಿ ಕಾಲದಿಂದ ರೂಢಿಗತ ಪರಂಪರೆಯಂತೆ ಇಲ್ಲಿನ ಹಾಲಕ್ಕಿ ಒಕ್ಕಲಿಗ ಸಮಾಜದವರು ನಡೆಸಿಕೊಂಡು ಬಂದಿರುವ ಸುಗ್ಗಿ ಹಬ್ಬದ ಸಂಭ್ರಮದ ಮೂರನೇ ದಿನ ತಮ್ಮ ಸುತ್ತಲಿನ ಆಗುಹೋಗುಗಳನ್ನು ಪ್ರದರ್ಶಿಸುವ ವಿಶಿಷ್ಟ ಪರಿಕಲ್ಪನೆಯ ರೂಪಕಗಳ ಅನಾವರಣ ಮಾಡುವ ಮೂಲಕ ಜನರಿಗೆ ಮನರಂಜನೆಯ ಜೊತೆ ಸಮಾಜಕ್ಕೊಂದು ಸಂದೇಶ ನೀಡುವ ಕಾರ್ಯ ಮಾಡುತ್ತಾ ಬಂದಿದ್ದು ಅದರಂತೆ ಈ ವರ್ಷವೂ ನಡೆಯಿತು. ಈ ಬಾರಿ ಮಿರ್ಜಾನ್ ತಾರಿಬಾಗಿಲ್ ನಡುವಣ ಸಂಪರ್ಕ ಕಲ್ಪಿಸುವ ಸೇತುವೆ ಕಾಮಗಾರಿ ಕುಸಿದಿರೋದನ್ನ ರೂಪಕದ ಮೂಲಕ ತೋರ್ಪಡಿಸಿದ್ದು ಅಲ್ಲದೆ ಜನರು ಮಾಧ್ಯಮದ ಮೂಲಕ ತಮಗಾದ ತೊಂದರೆಯನ್ನ ವಿವರಿಸೋದು, ಅಧಿಕಾರಿಗಳ ನಿರ್ಲಕ್ಷ್ಯ, ಕಳಪೆ ಕಾಮಗಾರಿಯನ್ನ ಬಿಂಬಿಸುವ ದೃಶ್ಯ, ಕಡಲಾಮೆ ಮೊಟ್ಟೆ ಇಡಲು ಕಡಲ ತೀರಕ್ಕೆ ಬರುವುದು, ಅದನ್ನ ಸಂರಕ್ಷಿಸಿ ಸುರಕ್ಷಿತ ಸಂತಾನೋತ್ಪತ್ತಿಗೆ ಮಾನವ ಸಹಕರಿಸುವ ಸಂದೇಶ ನೀಡುವ ಆಮೆ ಮೊಟ್ಟೆ ಇಡುವ ದೃಶ್ಯ, ಮಳೆ ನೀರು ಇಂಗಿಸಿ ಅಂತರ್ಜಲ ಹೆಚ್ಚಿಸೋದು, ಮಿತವಾಗಿ ನೀರು ಬಳಸುವಂತೆ ಸಂದೇಶ ನೀಡುವ ಕೃಷಿ ಬದುಕು ಎಂಬ ವಿಶೇಷ ಪ್ರದರ್ಶನ, ಹಾಲಕ್ಕಿ ಸಮುದಾಯದ ಪುಟ್ಟ ಹೆಣ್ಣು ಮಕ್ಕಳು ನವದುರ್ಗಿಯಾಗಿ ಕಂಗೊಳಿಸುತ್ತಿರುವ ದೃಶ್ಯ, ನರಸಿಂಹ ಹಿರಣ್ಯಕಶ್ಯಪು ಸಂಹಾರದ ದೃಶ್ಯ, ಕೇದಾರನಾಥ ಮಂದಿರ ಅದರ ಮಹತ್ವ ಸಾರುವ ದೃಶ್ಯ, ಶ್ರೀರಾಮಚಂದ್ರ ಸೀತಾಮಾತೆಯೊಂದಿಗೆ ವಿರಾಜಮಾನವಾಗಿರುವ ದೃಶ್ಯ ಎಲ್ಲರ ಗಮನ ಸೆಳೆಯಿತು. ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದ ಜನಸ್ತೋಮದ ಮಧ್ಯೆ ಪ್ಲಾಸ್ಟಿಕ್ ತ್ಯಾಜ್ಯಗಳು ಪ್ರವಾಸಿ ತಾಣದಲ್ಲಿ ಹೆಚ್ಚುತ್ತಿರುವುದನ್ನ ಬಿಂಬಿಸುವ ಪ್ಲಾಸ್ಟಿಕ್ ಬಾಟಲ್ ಹೊತ್ತು ಸಾಗುವ ಒಂದು ತಂಡ ಇಲ್ಲಿ ಬೀಳುವ ತ್ಯಾಜ್ಯಗಳ ರಾಶಿಯನ್ನ ಅಣುಕಿಸುತ್ತಿತ್ತು. ಬೃಹತ್ ಗಾತ್ರದ ಡೈನೋಸಾರ್ ಹೊತ್ತು ಸಾಗುತ್ತಿರುವುದು ಜನರನ್ನ ಮನರಂಜಿಸಿತು. ವಿವಿಧ ಮುಖವಾಡ ತೊಟ್ಟು ಸಾಗುವ ಹಲವರು ರೋಬೋ
ಹಾಲಕ್ಕಿ ಮಹಿಳೆಯರು ತರಕಾರಿ ಮಾರುವ ವೇಷ, ಮರದ ಕಾಲಿನಲ್ಲಿ ನಡೆದು ಸಾಗುವ ಮಹಿಳೆಯ ವೇಷ ಹೀಗೆ ಇನ್ನು ಅನೇಕ ದೃಶ್ಯ ರೂಪಕಗಳು ಅಪಾರ ಸಂಖ್ಯೆಯಲ್ಲಿ ನೆರೆದಿದ್ದ ಜನರನ್ನ ಆಕರ್ಷಿಸಿತ್ತು. ಇದೇ ಮೊದಲ ಬಾರಿ ಹಾಲಕ್ಕಿ ಒಕ್ಕಲಿಗ ಸಮಾಜದ ಹೆಣ್ಣು ಮಕ್ಕಳು ರೂಪಕದಲ್ಲಿ ಭಾಗವಹಿಸಿರೋದು, ಸುಗ್ಗಿ ಕುಣಿತದಲ್ಲಿ ಯಕ್ಷಗಾನ ವೇಷಧಾರಿಗಳು ಪಾಲ್ಗೊಂಡಿರೋದು ವಿಶೇಷವಾಗಿತ್ತು. ಉತ್ತಮ ರೂಪಕ ಪ್ರದರ್ಶಿಸಿದವರಿಗೆ ಇಲ್ಲಿನ ಸಾಮಾಜಿಕ ಕಾರ್ಯಕರ್ತ ಸಂತೋಷ್ ಅಡಿ ಹಾಗೂ ಶ್ರೀರಾಮ್ ಸೂರೆ ಬಹುಮಾನ ನೀಡಿ ಪ್ರೋತ್ಸಾಹಿಸಿದ್ರು. ಸೇತುವೆ ಕುಸಿತದ ರೂಪಕ್ಕೆ ಮೊದಲನೇ ಬಹುಮಾನ, ನವದುರ್ಗೆಯರ ರೂಪಕ್ಕೆ 2ನೇ ಬಹುಮಾನ, ಕಡಲ ಆಮೆ ದೃಶ್ಯಕ್ಕೆ 3ನೇ ಬಹುಮಾನ ನೀಡಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ನಮ್ಮ ಭಾರತೀಯ ಹಾಗೂ ಕನ್ನಡ ನಾಡಿನ ಜನತೆಗೆ ಮಹಾವೀರ ಜಯಂತಿಯ ಶುಭಾಶಯಗಳು. ಎಲ್ಲರಿಗೂ ಆಯುಷ್ಯ, ಆರೋಗ್ಯ ಮತ್ತು ಸಮೃದ್ಧಿ ಕೊಟ್ಟು ಕಾಪಾಡಲಿ ಎಂದು ನಾನು ಶ್ರೀದೇವರಲ್ಲಿ ಬೇಡ್ಕೊಳ್ತೇನೆ. ಅದೇ ರೀತಿ ಎಲ್ಲರಿಗೂ ಒಳ್ಳೆಯದಾಗಲಿ. ಜೈನಂ ಜಯತು ಶಾಸನಂ. ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ. ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನು ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ. ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.